ನಿಮಗೆ ಕೆಲವೊಮ್ಮೆ ವಿಚಿತ್ರ ಕನಸುಗಳು ಬರುತ್ತಿವೆಯಾ? ಎದ್ದು ಕುಳಿತ ಮೇಲೆ ಹೃದಯ ಜೋರಾಗಿ ಬಡಿತ ಕೊಡ್ತಿರುತ್ತೆ. ಆ ಕನಸೇನು ಅಂತ ಸಂಪೂರ್ಣ ನೆನಪಿಲ್ಲ, ಆದರೆ ಅದರ ಫೀಲಿಂಗ್ ಮಾತ್ರ ನಿಮ್ ಜೊತೆ ಇರ್ತದೆ. ಒಮ್ಮೆ ಯೋಚಿಸಿ, ಇದು ನಿಜವಾಗಿಯೂ ರ್ಯಾಂಡಮ್ ಕನಸುನಾ ಅಥವಾ ಅದರ ಹಿಂದೆ ಏನಾದರೂ ಗುಪ್ತ ಸಂದೇಶ ಇದೆಯಾ? ಗಮನ ಕೊಡಿ, ಎಲ್ಲಾ ಕನಸುಗಳು ಇಮ್ಯಾಜಿನೇಷನ್ ಅಲ್ಲ. ಕೆಲವು ಕನಸುಗಳು ನಮ್ಮ ಜೀವನದ ಬಗ್ಗೆ, ನಮ್ಮ ಫ್ಯೂಚರ್ ಬಗ್ಗೆ ಮತ್ತು ಕೆಲವೊಮ್ಮೆ ನಮ್ಮ ದಾರಿಗೆ ಮಾರ್ಗದರ್ಶನ ಕೊಡೋಕೆ ಬರ್ತವೆ. ಹೌದು, ನಾವು ದಿನದಲ್ಲಿ ನೋಡೋದು, ಯೋಚಿಸೋದು ಕನಸಾಗಿ ಬರುವುದೂ ಸತ್ಯ. ಆದರೆ ಕೆಲ ಕನಸುಗಳು ಹಾಗಿರೋದಿಲ್ಲ. ಅವು ತುಂಬಾ ರಿಯಲ್ ಆಗಿ ಅನಿಸುತ್ತವೆ. ಅವು ನಿಮಗೆ ಏನೋ ಹೇಳೋಕೆ ಪ್ರಯತ್ನ ಮಾಡ್ತಿರುವ ಹಾಗೆ ಅನಿಸುತ್ತದೆ. ಈಗ ನಾನು ಹೇಳೋ ಕೆಲವು ಕನಸುಗಳು ನಿಮಗೆ ಬಂದಿದ್ರೆ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಬೇಡಿ. ಯಾಕಂದ್ರೆ ಇವು ನಿಮ್ಮ ಜೀವನದ ದೊಡ್ಡ ಬದಲಾವಣೆಯ ಮುಂಚಿನ ಸಂಕೇತ ಆಗಿರಬಹುದು. ಉದಾಹರಣೆಗೆ, ನೀವು ನೀರಿನಲ್ಲಿ ನಡೆಯೋದು ಅಥವಾ ಆಳವಾದ ನೀರಿನಲ್ಲಿ ಮುಳುಗದೆ ಈಸಿಯಾಗಿ ಸಾಗೋದು. ಈ ಕನಸು ಸಿಂಪಲ್ ಅಲ್ಲ. ನೀರು ಅಂದ್ರೆ ಚೇಂಜ್, ಫ್ಲೋ. ನೀವು ಸ್ಟ್ರಗಲ್ ಇಲ್ಲದೆ ಮುಂದೆ ಸಾಗ್ತಿದ್ದೀರಾ ಅನ್ನೋದರ ಸಂಕೇತ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬರೋದು ಹತ್ತಿರ ಇದೆ. ಮತ್ತೊಂದು, ನೀವು ಹಣ, ಚಿನ್ನ ಅಥವಾ ಯಾವುದಾದ್ರೂ ಅಮೂಲ್ಯವಾದ ವಸ್ತು ಕಂಡ ಕನಸು. ಇದು ಡೈರೆಕ್ಟ್ ವೆಲ್ತ್ ಅರ್ಥ ಅಲ್ಲ, ಆದರೆ ಇದು ನಿಮ್ಮ ಎಫರ್ಟ್ಗೆ ಫಲ ಸಿಗೋದು, ನಿಮ್ಮ ಮೆಹನತ್ತಿಗೆ ರಿವಾರ್ಡ್ ಬರೋದು ಹತ್ತಿರ ಇದೆ ಅನ್ನೋ ಸೂಚನೆ. ಆದರೆ ಇದರಲ್ಲಿ ಒಂದು ಡೇಂಜರಸ್ ಟ್ವಿಸ್ಟ್ ಇದೆ. ಈ ಕನಸುಗಳು ಬಂದಿದ್ರೂ ನೀವು ಅದನ್ನ ಇಗ್ನೋರ್ ಮಾಡಿದ್ರೆ ಆ ಅವಕಾಶ ನಿಮ್ಮ ಕೈ ತಪ್ಪಬಹುದು. ಇನ್ನೊಂದು ತುಂಬಾ ಪವರ್ಫುಲ್ ಕನಸು, ನೀವು ದೇವಾಲಯ ನೋಡೋದು ಅಥವಾ ದೇವರ ರೂಪ ಕಾಣುವುದು ಅಥವಾ ಒಂದು ಬ್ರೈಟ್ ಲೈಟ್ ನಿಮ್ಮ ಕಡೆ ಬರೋದು. ಈ ಕನಸು ತುಂಬಾ ರೇರ್. ಇದು ನಿಮ್ಮ ಇಮ್ಯಾಜಿನೇಷನ್ ಅಲ್ಲ, ಇದು ಒಂದು ಡಿವೈನ್ ಕನೆಕ್ಷನ್. ನೀವು ಕರೆಕ್ಟ್ ಪಾಥ್ನಲ್ಲಿದ್ದೀರಾ ಅಥವಾ ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋ ಸಂಕೇತ. ಗಮನದಲ್ಲಿಡಿ, ಈ ರೀತಿಯ ಕನಸುಗಳು ಎಲ್ಲರಿಗೂ ಬರೋದಿಲ್ಲ. ಇವು ಬಂದಿದ್ರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ಆಗೋದು ಹತ್ತಿರ ಇದೆ. ಆದರೆ ಒಂದು ಪ್ರಶ್ನೆ, ನಿಮಗೆ ಈ ರೀತಿಯ ಕನಸುಗಳು ಬಂದಿದೆಯಾ? ಬಂದಿದ್ರೆ ಅದನ್ನ ಇಗ್ನೋರ್ ಮಾಡಬೇಡಿ, ಅದನ್ನ ಗಮನಿಸಿ. ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಫ್ಯೂಚರ್ ನಮ್ಮ ಕನಸುಗಳಲ್ಲಿ ಮೊದಲು ಕಾಣಿಸುತ್ತದೆ. ಫೋಲ್ಡಿಂಗ್ ಹ್ಯಾಂಡ್ಸ್. ಈ ರೀತಿಯ ಕನಸು ನಿಮಗೆ ಬಂದಿದ್ರೆ ಕಾಮೆಂಟ್ನಲ್ಲಿ ಜಗನ್ಮಾತೆಗೆ ಜಯವಾಗಲಿ ಅಂತ ಬರೆಯಿರಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ, ಯಾಕಂದ್ರೆ ಇದನ್ನು ಯಾರಾದರೂ ನೋಡಬೇಕಿದೆ. ಬೆಲ್ ಐಕಾನ್. ಇಂತಹ ಹಿಡನ್ ಸ್ಪಿರಿಚುವಲ್ ಸತ್ಯಗಳನ್ನು ತಿಳ್ಕೊಳ್ಳಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.